ಹಲೋ, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇವತ್ತು ನಂಗೆ ಗೊತ್ತಿರೋರೊಬ್ರು ಈ ಸೀರೆನ ಕೊಟ್ಟು ಇದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಗತ್ತಾ ಅದೊಂದು ಕುಚ್ಚು ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಇದು ಸಿಂಗಲ್ ಕಲರ್ ಇರೋದ್ರಿಂದ ಇದಕ್ಕೆ ಒಂದು ಸಿಂಪಲ್ ಆಗಿ ಮತ್ತೆ ಎಲಿಗೆಂಟ್ ಆಗಿರೋ ಒಂದು ಕುಚ್ಚನ್ನ ಹಾಕ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಹಾಕ್ತೀನಿ ಅಂತ. ಈ ಒಂದು ಬ್ಯೂಟಿಫುಲ್ ಕುಚ್ಚು ಹಾಕಕ್ಕೆ ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೀನಿ, ಸ್ಮಾಲ್ ಬೀಡ್ಸ್ ತಗೊಂಡಿದ್ದೀನಿ, ಹಾಗೆ 0.75 ಕ್ರೋಶೆ ತಗೊಂಡಿದ್ದೀನಿ. ಫಸ್ಟ್ 6 ಎಳೆ ದಾರಕ್ಕೆ ಒಂದು ನಾಟ್ ಹಾಕೊಂಡ್ಬಿಟ್ಟು ಅದನ್ನ ಸೀರೆಗೆ ಫಸ್ಟ್ ಟೈಮ್ ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ನೀವು ಜಿಗ್ಜಾಗ್ ಕರೆಕ್ಟಾಗಿ ಮಾಡಿಸ್ಕೊಂಡಿರಬೇಕು, ಅಂದ್ರೆ ಡಿಸೈನ್ ನೀಟಾಗಿ ಬರುತ್ತೆ. ಒಂದು ಲಾಕ್ ಆದಮೇಲೆ ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೋದು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಿಗ್ಜಾಗ್ ಸರಿಗೆ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೀವು. ಈ ಥರ 2 ಸಲ ಲಾಕ್ ಆದಮೇಲೆ ನಾನೀಗ ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಅಂದರೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡ್ಬಿಟ್ಟು ಅದನ್ನ ಬಟ್ಟೆ ಒಳಗೆ ಇನ್ಸರ್ಟ್ ಮಾಡಿ ಅಲ್ಲಿಂದ ಇನ್ನೊಂದು ಎಳೆ ತೊಗೊಂಡು ಒಂದು ದಾರದಿಂದ 2 ದಾರ ಆಚೆ ತೆಗಿಬೇಕು. ಹಾಗೆ ಇದು ಒಂದೇ ಸಿಂಗಲ್ ದಾರ ಅದರ ನೀಡಲ್ ಮೇಲೆ ಉಳ್ಕೊಳ್ಳೋವರೆಗೂ ಇದೇ ಥರ ಕಂಟಿನ್ಯೂ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದು ಗೊತ್ತಾಗತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ 2 ಚೈನ್ಸ್ ಹಾಕೋತಾ ಇದ್ದೀನಿ. ಇದೊಂದು ತುಂಬ ಸಿಂಪಲ್ ಆಗಿರೋ ಕುಚ್ಚಾಗಿರುತ್ತೆ. ಈ ಥರ 2 ಚೈನ್ ಹಾಕೊಂಡ್ಮೇಲೆ ಇಲ್ಲೊಂದು ಸ್ಮಾಲ್ ಬೀಡ್ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಸ್ಮಾಲ್ ಬೀಡೇ ಹಾಕೋಬೇಕು, ದೊಡ್ಡ ಬೀಡ್ ಹಾಕೊಂಡ್ರೆ ಡಿಸೈನ್ ಚೆನ್ನಾಗಿರಲ್ಲ. ಈ ಸ್ಮಾಲ್ ಬೀಡ್ನ ನಾನು ದಾರದೊಳಗೆ ಈ ಥರ ಇನ್ಸರ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಟ್ರಿಪಲ್ ಕ್ರೋಶೆ ಏನು ಹಾಕಿರ್ತೀವಲ್ಲ ಅಲ್ಲಿಗೆ ನಾನು ಒಂದು 5 ಸಲ ನಾನು ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ. ಡಬಲ್ ಕ್ರೋಶೆಸ್ ಅಂದರೆ ಅಷ್ಟೇ, ಸೇಮ್ ನೀಡಲ್ ಮೇಲೆ ಒಂದು ದಾರ ತಗೊಂಡು ಅದನ್ನು ಆಗಲೇ ಹಾಕಿರೋ ಟ್ರಿಪಲ್ ಕ್ರೋಶೆ ಒಳಗೆ ಇನ್ಸರ್ಟ್ ಮಾಡಿಕೊಂಡು ಆ ಕಡೆಯಿಂದ ಒಂದು ದಾರ ತಗೊಂಡು ನೀಡಲ್ ಮೇಲೆ ಒಂದೇ ದಾರ ಬರೋವರೆಗೂ ಇದೇ ಥರ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಇದನ್ನು ನೀವು ಕಂಬ ಅಂತ ಕೂಡ ಕೆಲವರು ಹೇಳ್ತಾರೆ. ತುಂಬಾ ಈಸಿ ಆಗಿರುತ್ತೆ. ನಿಮಗೆ ಈ ಥರ ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆಸ್ನ ತಿಳ್ಕೊಂಬಿಟ್ರೆ ಯಾವ ಥರ ಡಿಸೈನ್ ಕೊಟ್ಟರು ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ನನ್ನ ಈ ಟ್ರಿಪಲ್ ಕ್ರೋಶೆ ಬೇಸ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗೋಕ್ಕೆ ನನಗೆ 5 ಡಬಲ್ ಕ್ರೋಶೆಸ್ ಹಾಕಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಈಗ ಒಂದು 4 ಆಯಿತು. ಇದೇ ಥರ ಈಗ ಮತ್ತೊಂದು ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ದಾರ ತಗೊಂಡು ಅದನ್ನು ಟ್ರಿಪಲ್ ಕ್ರೋಶೆ ಒಳಗೆ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ಒಂದು ದಾರ ತಗೊಂಡು ಬಂದು ಹಾಗೆ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿತಾ ನೀಡಲ್ ಮೇಲೆ ಒಂದೇ ದಾರ ಬರೋವರೆಗೂ ಇದೇ ಥರ ಕಂಟಿನ್ಯೂ ಮಾಡಿ 5 ಕ್ರೋಶೆಸ್ ಹಾಕೋದಾದ್ಮೇಲೆ ಇಲ್ಲಿ ನೋಡಿ ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀವಿ. ಈ ಲಾಕ್ ಕೂಡ ಅಂತೀವಿ, ಸಿಂಗಲ್ ಕ್ರೋಶೆ ಅಂತ ಕೂಡ ಹೇಳ್ತೀವಿ. ಬೇಕಿದ್ರೆ ನೀವು 2 ಸಲ ಬೇಕಿದ್ರೂ ಲಾಕ್ ಮಾಡ್ಬೋದು, ಒಂದು ಸಲ ಬೇಕಿದ್ರೂ ಲಾಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಡಿಸೈನ್ ಈ ಥರ ಬರುತ್ತೆ. ಇದು ಸ್ಯಾರಿ ಸಿಂಗಲ್ ಕಲರ್ ಇರೋದ್ರಿಂದ ಸಿಂಗಲ್ ಕಲರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಯಾರಿ ಏನಾದ್ರು ಡಬಲ್ ಕಲರ್ಸ್ ಅಥವಾ ಟ್ರಿಪಲ್ ಕಲರ್ ಇದ್ದರೆ ಅವೆಲ್ಲ ಕಲರ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಈ ಫಸ್ಟ್ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೂ ಅಷ್ಟೇ ಮತ್ತೆ ನಾನು ಟ್ರಿಪಲ್ ಕ್ರೋಶೆ ಹಾಕೋಕ್ಕೆ ನೀಡಲ್ ಮೇಲೆ 2 ಎಳೆ ದಾರ ತಗೊಂಡು ಅದನ್ನ ಸೀರೆ ಒಳಗೆ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ಒಂದು ದಾರ ತಗೊಂಡು ಬಂದು ನೆಕ್ಸ್ಟ್ ಒಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು, ಮತ್ತೊಂದು ದಾರ ತಗೊಂಡು 2 ದಾರ ಆಚೆ ತೆಗಿಬೇಕು. ಈಗ ಲಾಸ್ಟ್ ಟೈಮ್ ಮತ್ತೆ ಒಂದು ದಾರ ತಗೊಂಡು 2 ದಾರ ಆಚೆ ತೆಗೆದು ಮತ್ತೆ ಈಗ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಳ್ಳೋದಾದಮೇಲೆ ಇಲ್ಲಿಗೆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಚಿಕ್ಕದಾಗಿರೋ ಬೀಡನ್ನ ಹಾಕ್ಕೊಂಡು ಅದನ್ನ ದಾರದೊಳಗೆ ಫಸ್ಟ್ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಒಂದ್ಸಲ ಮತ್ತೆ ಒಂದ್ಸಲ ಲಾಕ್ ಮಾಡಿಕೊಂಡು ಈಗ ಮತ್ತೆ ನಾನೀಗ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ಸೇಮ್ ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಲಿ ಅಂತ ನಾನು ಇನ್ನೊಂದ್ಸಲ ಹೇಳ್ಕೊಡ್ತಾ ಇದ್ದೀನಿ. ಈಗ ಸೇಮ್ ನಾವು ಈಗ ಒಂದು ಇನ್ನೂ ಟ್ರಿಪಲ್ ಕ್ರೋಶೆ ಹಾಕಿದ್ವಲ್ಲ ಅದು ಫಿಲ್ ಆಗೋವರೆಗೂ ಅಂದರೆ ನನಗೆ ಒಂದು 5 ಡಬಲ್ ಕ್ರೋಶೆಸ್ ಹಾಕಬೇಕಾಗತ್ತೆ. ತುಂಬಾ ಸಿಂಪಲ್ ಆಗಿದೆ. ತುಂಬ ಆರಾಮಾಗಿ ನೀವು 1 ಅವರಲ್ಲಿ ಮುಗಿಸ್ಬೋದು. ಆಮೇಲೆ ನಿಮ್ಗೆ ಏನಾದರೂ ಈ ಥರ 6 ಎಳೆ ದಾರ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ವಿಡಿಯೋ ನೋಡ್ಕೊಂಡು ತಿಳ್ಕೊಬೋದು. ಇದಷ್ಟೇ ಅಲ್ಲದೆ ಇನ್ನೂ ಸುಮಾರು ಕುಚ್ಚು ವೀಡಿಯೋಸ್ನ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಡೌಟ್ ಬಂದರೆ ಅಲ್ಲೇ ಪಾಸ್ ಮಾಡಿ ಆಮೇಲೆ ನನಗೆ ಹಾಕ್ತಾ ಇರುವಾಗಲೇ ನೀವು ಜೊತೆಗೆ ಹಾಕ್ತಾ ಬಂದರೆ ನಿಮಗೆ ಸ್ಟೆಪ್ ಈಸಿಯಾಗಿ ಅರ್ಥ ಆಗುತ್ತೆ. ಬಿಗಿನರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟು ಈಸಿಯಾಗಿದೆ ಈ ಕುಚ್ಚು. ಈಗ ನೋಡಿ 2ನೇ ಪ್ಯಾಟರ್ನು ಕೂಡ ಕಂಪ್ಲೀಟ್ ಆಯಿತು ನಂದು. ಈಗ ಮತ್ತೆ ಅದು ಸೀರೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹೇಳಿದ್ರೆ ಸೀರೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ, ಡಿಸೈನ್ ನೀಟಾಗಿ ಕಾಣಿಸಲ್ಲ. ಸೊ ಆದಷ್ಟು ಕೇರ್ಫುಲ್ಲಾಗಿ ಹಾಕ್ತಾ ಹೋಗಿ. ತುಂಬ ಈಸಿಯಾಗಿ ಇದೆ ಇದು. ಇದರಲ್ಲಿ ನಿಮಗೆ ಸುಮಾರು ಟೈಪ್ಸ್ ಬರುತ್ತೆ. ನಾನು ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ನಿಮ್ಗೇನಾದರೂ ನಿಮ್ಮ ಸೀರೆ ಇನ್ನೊಂದು ಕಲರ್ ಇದ್ದರೆ ಈ ಥರ ಒಂದು ಪ್ಯಾಟರ್ನ 5 ಹಾಕ್ಕೊಂಡು ಮಧ್ಯಕ್ಕೊಂದು 3 ಅಥವಾ 4 ಕುಚ್ಚು ಬರೋ ಥರ ಹಾಕ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ನೂ ಬೇಗನೆ ಕುಚ್ಚು ಕಂಪ್ಲೀಟ್ ಆಗುತ್ತೆ. ನನ್ನ ಸೀರೆ ಒಂದೇ ಕಲರ್ ಇರೋದ್ರಿಂದ ನಾನು ಇಲ್ಲಿ ಯಾವುದು ಬೇರೆ ಕಲರ್ ಯೂಸ್ ಮಾಡ್ದೇನೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಪ್ಯಾಟರ್ನ ಫಾಲೋ ಮಾಡ್ತೀನಿ. ಇದಷ್ಟೇ ಅಲ್ಲದೆ ನನ್ನ ಚಾನಲಲ್ಲಿ ಮೆಹಂದಿ ಕ್ಲಾಸಸ್ ಕೂಡ ಇದೆ. ಅದನ್ನೂ ಕೂಡ ನೋಡ್ಕೊಂಡು ಬನ್ನಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಗ ಆರಿ ವರ್ಕ್ ಕೂಡ ಹಾಕ್ತೀನಿ.
ಎಲ್ಲಾದ್ರೂ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿಬಿಟ್ಟು ಮತ್ತೆ ರಿವೈಂಡ್ ಮಾಡಿಬಿಟ್ಟು ನೋಡಿ. ಇಲ್ಲ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಈಸಿ ಆಗಿರೋ ಅಂಥ ಒಂದು ಸೀರೆ ಕುಚ್ಚಿದು. ಯಾರಾದ್ರು ಕ್ವಿಕ್ಕಾಗಿ 1 ಅವರಲ್ಲಿ ಹಾಕ್ಕೊಡಿ ಅಂತ ಅಂದರೆ ಈ ಕುಚ್ಚನ್ನ ನೀವು ಟ್ರೈ ಮಾಡ್ಬೋದು ಅಂತ ಅನಿಸುತ್ತೆ. ನಾನು ಈಗೇನು 2-3 ಸ್ಟೆಪ್ ಹೇಳ್ಕೊಟ್ನಲ್ಲ ಅದನ್ನೇ ನೀವು ಸೀರೆ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಬೇಕಾಗತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ತುಂಬ ಈಸಿ ಆಗಿದೆ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾ ಸಿಂಪಲ್ಲಾಗಿ ಈಸಿ ಆಗಿದೆ. ನಿಮಗೇನಾದರೂ ಡಿಸೈನ್ ಇಷ್ಟ ಆಗಿ ನಾನು ಹೇಳ್ಕೊಟ್ಟಿದ್ದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.